ಎಸ್ ನೋಡಿ, ನಿನ್ನೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಓರ್ವ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಾರೆ ಅನ್ನುವಂತ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತ ವಿಚಾರ. ಪೌರಾಯುಕ್ತೆಗೆ ಧಮಕಿ ಹಾಕಿದ ರಾಜೀವ್ ಗೌಡ ಇದೀಗ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಂತಹ ರಾಜೀವ್ ಗೌಡ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕೈ ಮುಖಂಡ ನಿಂದಿಸಿದ್ರು. ನಿನ್ನೆ ಆ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಈ ಬೆನ್ನಲ್ಲೇ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾಗಿ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ತಲೆ ಮರೆಸಿಕೊಂಡಿರುವಂತಹ ರಾಜೀವ್ ಗೌಡ. ಪರಾರಿಯಾಗಿರುವಂತಹ ರಾಜೀವ್ ಗೌಡಗೆ ಇದೀಗ ಪೊಲೀಸರು ತೀವ್ರವಾದಂತಹ ಶೋಧವನ್ನು ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣ ಮತ್ತು ಫಾರ್ಮ್ ಹೌಸ್, ಬೆಂಗಳೂರಿನ ಮನೆ, ಆತ್ಮೀಯರ ಮನೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡಿ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಪೌರಾಯುಕ್ತೆ ಅಮೃತ ಗೌಡ ದೂರು, ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಬಂಧನದ ಭೀತಿಯಿಂದ ಇದೀಗ ಎಸ್ಕೇಪ್ ಆಗಿರುವಂತಹ ರಾಜೀವ್ ಗೌಡ ನೋಡಿ, ನಿನ್ನೆ ಒಂದು ದಿಢೀರಾಗಿ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಪೌರಾಯುಕ್ತೆ ಈ ಮಹಿಳೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅದರಲ್ಲೂ ಕೂಡ ಒಂದು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಮಾತುಕತೆ ಇದು. ಬ್ಯಾನರ್ ಅನ್ನ ಯಾಕೆ ತೆಗೆದಿದ್ರಿ ಅಂತ ಹೇಳಿ ಕೆಟ್ಟ ಮಾತಲ್ಲಿ ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಆ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ಕೂಡ ಜಾಸ್ತಿ ಆಯಿತು ಎಲ್ಲೆಡೆಯೂ ಕೂಡ. ಅದೇ ಸಂದರ್ಭದಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಯಿತು. ಓರ್ವ ಮಹಿಳೆಗೆ ಈ ರೀತಿಯಾಗಿ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕಾಮನ್ ಸೆನ್ಸ್ ಇರಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನುವಂಥದ್ದು. ಇಲ್ಲಿ ಓರ್ವ ಅಧಿಕಾರಿಗೆ, ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಾರೆ. ಚಪ್ಪಲಿಯಲ್ಲಿ ಹೊಡೆಸ್ತೀನಿ, ಬೆಂಕಿ ಹಚ್ಚುತ್ತೀನಿ, ಈ ರೀತಿಯಾದಂಥ ಹೇಳಿಕೆಗಳನ್ನು ಆ ಒಂದು ಆಡಿಯೋದಲ್ಲಿ ನಾವು ಕೇಳಿದ್ವಿ ನಿನ್ನೆ ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಅವರು ಕೂಡ ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಕೊಟ್ಟರು. ಹೌದು, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಕೂಡ ಕೇಳಿದ್ರು. ಆದರೆ ಪೌರಾಯುಕ್ತೆ ಮಾತ್ರ ಇಲ್ಲ, ಇದು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅವಮಾನ ಆಗಿದೆ, ಖಂಡಿತವಾಗಿಯೂ ಕೂಡ ನಾನು ಎಫ್ಐಆರ್ ಹಾಕಿಸ್ತೀನಿ, ಅವರಿಗೆ ಶಿಕ್ಷೆ ಆಗಲೇಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಎಫ್ಐಆರ್ ದಾಖಲಾಯಿತು. ಇದಾದ ನಂತರ ಇದೀಗ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದಕ್ಕೂ ಮುಂಚೆ ಅಲ್ಲೇ ಇದ್ರು, ಆದರೆ ಅದಾದ ನಂತರ ಪರಾರಿಯಾಗಿದ್ದಾರೆ ರಾಜೀವ್ ಗೌಡ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಶ್ರೀನಿವಾಸ್, ನಮ್ಮ ಪ್ರತಿನಿಧಿ. ಶ್ರೀನಿವಾಸ್, ನೋಡ್ತಾ ಇದ್ವಿ ದಿಢೀರಾಗಿ ಒಂದು ಕಡೆ ಕ್ಷಮೆ ಕೇಳಿದ್ರು ರಾಜೀವ್ ಗೌಡ. ಅದಾದ ನಂತರ ಎಫ್ಐಆರ್ ದಾಖಲಾಯಿತು. ಅದಾದ ನಂತರ ಇದೀಗ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ ಈ ಒಂದು ಪ್ರಕರಣದಲ್ಲಿ? ಖಂಡಿತ ರೋಶಿನಿ, ಏನೊಂದು ಬ್ಯಾನರ್ ವಿಚಾರಕ್ಕೆ ಶಿಡ್ಲಘಟ್ಟದಲ್ಲಿ ಒಂದೊಂದೇ ಅಪ್ಡೇಟ್ ಆಗ್ತಿರ್ಬೋದು. ಇನ್ನೇನು ರಾಜೀವ್ ಗೌಡ ಸಹ ಒಂದು ಪೌರಾಯುಕ್ತರಿಗೆ ಧಮಕಿ ಹಾಕಿರೋ ವಿಚಾರದಲ್ಲಿ ಸಹ ಒಂದು ಬಹಳಷ್ಟು ಒಂದು ಬೆಳವಣಿಗೆ ಅಂತಾನೆ ಕಾಣಬಹುದು. ಇವತ್ತು ರಾಜೀವ್ ಗೌಡ ಇವತ್ತು ಏನು ಇದ್ರ ಬೆಳವಣಿಗೆ ಎಲ್ಲ ಕುರಿತು ಒಂದು ಏನೊಂದು ಸುದ್ದಿಗೋಷ್ಠಿ ನಡೆಸಬೇಕಂತ ಹೇಳಿ ಇವತ್ತು ಒಂದ್ ಸ್ವಲ್ಪ ಮಾಹಿತಿ ಬಂದಿರುವಂತದ್ದು. ಆದ್ರೆ ಇವತ್ತೇನು ರಾಜೀವ್ ಗೌಡ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ರಾಜೀವ್ ಗೌಡ ಒಂದ್ ಸ್ವಲ್ಪ ಪರಾರಿ ಆಗಿರೋ ಅಂತಾನೆ ಹೇಳ್ಬೋದು. ಇನ್ನು ಪೌರಾಯುಕ್ತ ಧಮಕಿ ಪ್ರಕರಣ ವಿಚಾರಕ್ಕೆ ಬಹಳಷ್ಟು ಒಂದೊಂದು ಹಂತವಾಗಿ ಒಂದ್ ಸ್ವಲ್ಪ ಪ್ರಕರಣಗಳು ಸಹ ದಾಖಲಾಗಿರುವಂತದ್ದು. ನಿನ್ನೆ ಒಂದು ಅಮೃತ ಗೌಡರು ಸಹ ಒಂದು ದೂರಿನ ಮೇರೆಗೆ ಏನು ಪೊಲೀಸರು ಸಹ ಒಂದು ಎಫ್ಐಆರ್ ಮಾಡ್ಕೊಂಡಿರುವಂತದ್ದು. ಇನ್ನು ಎಫ್ಐಆರ್ ನಂತರ ಏನು ರಾಜೀವ್ ಗೌಡ ಸಹ ಒಂದು ಫೋನ್ ಸ್ವಿಚ್ ಆಫ್ ಆಗಿದೆ ಎನ್ನುವಂತಹ ಸಹ ಮಾಹಿತಿನೂ ಸಹ ಒಂದು ಲಭ್ಯವಾಗಿರುವಂತದ್ದು. ಇನ್ನು ದೌರ್ಜನ್ಯ ಬೆದರಿಕೆ ಹಾಗೂ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ದೂರಿನ ಅನ್ವಯ ಸಹ ಇವತ್ತು ಏನು ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಕುಶಾಲ್ ಚೌಕ್ತಿ ಅವರು ಸಹ ಒಂದಷ್ಟು ತಂಡಗಳನ್ನು ಭಾಗಿಯಾಗಿ ರಾಜೀವ್ ಗೌಡರಿಗೆ ಒಂದು ಯಾವುದೇ ಒಂದು ಕ್ಷಣದಲ್ಲೂ ಸಹ ರಾಜೀವ್ ಗೌಡರು ಸಹ ಅರೆಸ್ಟ್ ಆಗ್ಬೋದು ಎಂಬುವ ನಿಟ್ಟಿನಲ್ಲಿ ಸಹ ಅವರು ಹೇಳಿಕೆ ಮಾಮೂಲಿ ಸ್ವಲ್ಪ ಮಾಹಿತಿನೂ ಸಹ ಬಂದಿರುವಂತದ್ದು. ಇವತ್ತು ರಾಜೀವ್ ಗೌಡ ಸಹ ಅವರೇ ಸಹ ಸುದ್ದಿಗೋಷ್ಠಿ ನಡೆಸ್ತೀವಿ, ಇದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಷೀಣವಾಗಿ ಮಾತಾಡಬೇಕು ಅಂತಿದ್ರು. ಆದ್ರೆ ಇವತ್ತು ರಾಜೀವ್ ಗೌಡ ಸಹ ಸ್ವತಃ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಒಂದ್ ಸ್ವಲ್ಪ ಪರಾರಿ ಆಗಿದ್ದಾರೆ ಅಂತ ಆರೋಪ ಸಹ ಕೇಳಿಪಟ್ಟಿರುವಂತದ್ದು. ಈಗ ಕಾನೂನು ಸುವ್ಯವಸ್ಥೆಗೆ ಇವರು ರಾಜೀವ್ ಗೌಡಗೆ ಬಹಳಷ್ಟು ಸ್ವಲ್ಪ ಕಠಿಣ ಕ್ರಮಕ್ಕೆ ಸಹ ಇಲ್ಲಿನ ಸಾರ್ವಜನಿಕರು, ಪೌರ ಕಾರ್ಮಿಕರು ಸಹ ಒತ್ತಾಯಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಧಮಕಿ ಪ್ರಕರಣದಲ್ಲಿ ಒಂದಷ್ಟು ಶಿಡ್ಲಘಟ್ಟದಲ್ಲಿ ಒಂದಷ್ಟು ಅಭಿವೃದ್ಧಿ ಕಂಡಿದೆ. ಇವತ್ತು ಅದೇ ವಿಚಾರವಾಗಿ ಏನು ಮಹಿಳಾ ಆಯೋಗದವರು ಸಹ ಒಂದು ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿನೂ ಸಹ ಲಭ್ಯವಾಗಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ರಾಜೀವ್ ಗೌಡ ಬಂಧನಕ್ಕೆ ಒಳಗಾಗಬೇಕು, ಇಲ್ಲಂದ್ರೆ ಇನ್ನು ಮುಂದಿನದಾಗಿ ಪ್ರೊಟೆಸ್ಟ್ ಮಾಡ್ತೀವಿ ಎನ್ನುವುದು ಪೌರ ಕಾರ್ಮಿಕರ ಒಂದು ಮಾತಾಗಿರುವಂತದ್ದು. ರೋಷಿತ್.
ಎಸ್ ಶ್ರೀನಿವಾಸ್, ಇನ್ನು ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ನೋಡಿ, ಇತ್ತೀಚೆಗಷ್ಟೇ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಯಾವ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಏನೆಲ್ಲ ಆಯ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಇದೀಗ ಮತ್ತೊಮ್ಮೆ ಇಲ್ಲಿ ಬ್ಯಾನರ್ ಗಲಾಟೆನೇ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿನ ಉಸ್ತುವಾರಿ ಸಚಿವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ? ಖಂಡಿತ ರೋಶಿನಿ, ಏನು ಒಂದು ಬಳ್ಳಾರಿ ಬ್ಯಾನರ್ ವಿಚಾರ ಗಲಭೆ ಸಂಬಂಧಪಟ್ಟಂತ ಅದೇನು ಮರಸೋ ಒಂದು ಗಳಿಗೆಲಕ್ಕೆ ಒಂದು ಶನಿವಾರದಲ್ಲೂ ಸಹ ಒಂದು ಪ್ರಾರಂಭ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಏನು ನಿನ್ನೆ ಸಹ ಒಂದು ಮೇಲೂರು ರವಿಕುಮಾರ್ ಅವರು ಸಹ ಏನು ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಹೋಗಿದೆ. ಆ ಮಾಹಿತಿಯಿಂದ ಸ್ವಲ್ಪ ಏನು ಇದಕ್ಕೆ ಕೆಪಿಸಿಸಿ ಆ ಸಂಯೋಜಕರಾಗಿರುವಂತ ಆ ಒಂದು ಹುದ್ದೆಯಿಂದ ಮರುಗಳಿಸಬೇಕು, ಆ ಒಂದು ಹುದ್ದೆಗೆ ತೆಗಿಸ್ಬೇಕು. ಆ ಒಂದು ಹುದ್ದೆ ತೆಗೆಸಿ ತದನಂತರ ಒಂದು ಇವರಿಗೆ ಒಂದು ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿನ ಉಸ್ತುವಾರಿ ಎಂ ಸಿ ಸುಧಾಕರ್ ಅವರು ಸಹ ಇಲ್ಲಿವರೆಗೂ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಇಲ್ಲಿ ಯಾವುದೋ ಒಂದು ಕಾರಣಕ್ಕೂ ಸಹ ಒಂದು ಚಿಕ್ಕಬಳ್ಳಾಪುರಕ್ಕೆ ಬಂದಿಲ್ಲ. ಅವರು ಏನು ಈ ವಿಚಾರಕ್ಕೆ ಎಲ್ಲವನ್ನು ಗಮನ ಹರಿದುಕೊಂಡು ಅವರನ್ನು ಒಂದೇ ಸರಿ ಏನಾದ್ರು ಸುದ್ದಿಗೋಷ್ಠಿ ಮಾಡಬಹುದಾ, ಇಲ್ಲ ಇದ್ರ ವಿಚಾರವಾಗಿ ಏನೇನೋ ಕಾನೂನು ಸುವ್ಯವಸ್ಥೆಗೆ ಒಳಗಾದಂತೆ ರಾಜ್ಯಗೌಡರು ಬಂಧನ ಮಾಡ್ತಾರಾ, ಇಲ್ಲ ಬೇರೆ ಬೇರೆ ಕಡೆಯನ್ನು ಕಾದು ನೋಡ್ಬೇಕಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟು ನೋಡಿ, ನಿನ್ನೆ ನಡೆದಿರುವಂತಹ ಘಟನೆ ಇದು. ದಿಢೀರಾಗಿ ಇದೀಗ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ನಡುವೆ ಈಗಾಗಲೇ ಉಸ್ತುವಾರಿ ಸಚಿವರಾಗಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಿ ಸಚಿವರು ಅಂತಂದ್ರೆ ಎಂ ಸಿ ಸುಧಾಕರ್ ಅವರು, ಅದರಲ್ಲೂ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಯಾರೇ ಇರಲಿ, ಕಾಂಗ್ರೆಸ್ ಮುಖಂಡನೇ ಇರಲಿ ಅಥವಾ ಬಿಜೆಪಿ ಮುಖಂಡನೇ ಇರಲಿ ಅಥವಾ XYZ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕೂಡಲೇ ಕ್ರಮ ಆಗಬೇಕು. ಅದೇನೇ ಇರಲಿ, ಕಾನೂನು ಕ್ರಮವಾಗಿ ಕಾನೂನು ರೀತಿಯಲ್ಲೇ ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ನಿನ್ನೆ ಕೂಡ ಹೇಳಿದ್ದಾರೆ. ಹಾಗಾಗಿ ಇದೀಗ ಎಂ ಸಿ ಸುಧಾಕರ್ ಅವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಅದು ಏನೇ ಇರಲಿ ಕೂಡಲೇ ಅವರ ವಿರುದ್ಧ ಕ್ರಮ ಆಗಬೇಕು. ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅದೇ ಪ್ರಕಾರ ಕಾನೂನು ಕ್ರಮ ಆಗೇ ಆಗುತ್ತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಓರ್ವ ಅಧಿಕಾರಿ ಅವರು ಕೂಡ, ಹಾಗಾಗಿ ಈ ರೀತಿಯಾದಂತಹ ಒಂದು ಅವಾಚ್ಯ ಶಬ್ದಗಳಿಂದ ಬೈಯೋದು ಅಥವಾ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು.